ಇದು ಒಂದು VIP ಮದ್ವೆ ಫೇಲ್ ಹಂಗೆ ಧೂಮ್ ಧಾಮ್ ಮದ್ವೆ ಮಾಡ್ಕೊಂಡಾರ. ಈಗ ಇವೆಲ್ಲನೂ ನಾವು ಕೊಟ್ಟಿವಿ, ಇವ್ರದ್ದು ಆಸ್ತಿ ವಿವರನೂ ನಾವು ಅಧಿಕಾರಿಗಳಿಗೆ ಕೊಟ್ಟೇವಿ. ಅಧಿಕಾರಿಗಳು ಏನು ಮಾಡಾಕತ್ತಿಲ್ಲ. ಇವರು ಮೊದಲು ಅದ ಓರಿಯೆಂಟಲ್ ಇನ್ಶೂರೆನ್ಸ್ನಾಗ ನೌಕರರಿದ್ದರು, ತೆಗದಾರ ಇವ್ರನ್ನ ಯಾವುದೋ ಒಂದು ಕಾರಣಕ್ಕೆ. ಅದು ತೆಗೆದ ಮೇಲೆ ಇವರು ಏಜೆಂಟ್ಗಿರಿ ಮಾಡ್ಕೊಂತ ಇವ್ರು ಅಡ್ಡಾಡಕತ್ತಾರ. ಇವರು ಇದ ಉದ್ಯೋಗ ಅಲ್ಲ, ಇವರು ಒಂದು ನೆಟ್ವರ್ಕ್ ಮಾಡಿಬಿಟ್ಟಾರ. ಇವ್ರು ಹೆಂಗಂದ್ರೆ ಈಗ ನನ್ನ ಕೆಳಗೆ 3 ಮಂದಿ, ಅವ್ನ ಕೆಳಗೆ 3 ಮಂದಿ ಮಾಡ್ಕೊಂತ ನೀ 100 ಎಕರೆ ಮಾಡು, ನೀ 150 ಎಕರೆ ಮಾಡು ಅಂಥೇಳಿ ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ. ಇವರು ಅವು ಮಾಡ್ಕೊಂಡು ಬರ್ಬೇಕು. CSC ಸೆಂಟರ್ನಾಗ ಕುಂತು ರೊಕ್ಕ ಕಟ್ಟಿ ಇವ್ರಿಗೆ ತಂದು ರಿಸೀಟ್ ಕೊಡ್ಬೇಕು. ಆಮ್ಯಾಗ ಇವರು ಅದನ್ನು ತೊಗೊಂಡು ಹೋಗಿ ಅಪ್ರೂವಲ್ ಮಾಡಿಸ್ಕೊಂಡು ಇನ್ಶೂರೆನ್ಸ್ ಕಂಪ್ನಿಯವ್ರ ಜೋಡಿ ಇವರು ಶಾಮೀಲಾಗಿ ಆ ದುಡ್ಡನ್ನು ರಿಲೀಸ್ ಮಾಡ್ತಾರೆ. ಇವರು ಎಷ್ಟರ ಮಟ್ಟಿಗೆ ಇವರು ಅದ್ರೊಳಗೆ ಇಳಿದ್ಬಿಟ್ರ ಅಂದ್ರೆ ಕೆರೆ ಮೇಲೆ ರೊಕ್ಕ ತಗದಾರ. ಇವರು ಪೇಟಾಲ್ ಅವ್ರ ಗ್ರಾಮದಾಗ ಕೆರೆ ಐತಿ, ಆ ಕೆರೆ ಸರ್ವೆ ನಂಬರಿಗೆ ಇವರು ಬೆಳೆ ವಿಮೆ ತೆಗಿತಾರೆ. ಆಮ್ಯಾಗ ಇದೇ ಡೋಣಿ ಗ್ರಾಮದಾಗ ಕಂಟಿ ಬೆಳೆದಾವಲ್ಲಿ, ಆ ಕಂಟಿ ಬೆಳೆದಿದ್ದ ಜಗಕ್ಕೆ ಇವರು ಮೆಣಸಿನ್ಕಾಯಿ ಅಂಥೇಳಿ ಇದನ್ನು ತೊಗೋತಾರೆ, ಬೆಳೆ ವಿಮೆ ತೆಗಿತಾರೆ. ಅಂದರೆ ಇವರು ಎಷ್ಟರ ಮಟ್ಟಿಗೆ ಇವರು ಬೆಳೆದಾರ. ಇವರು ನೆಕ್ಸಸ್ ಏನು ಇವರು ಒಂದು ಮೈತ್ರಿ ಮಾಡ್ಕೊಂಡಾರ. ಇವರೆಲ್ಲರೂ ಕೂಡಿ ಅಧಿಕಾರಿಗಳು, ಏಜೆಂಟ್ರು, ಇನ್ಶೂರೆನ್ಸ್ ಕಂಪ್ನಿ ಇವರೆಲ್ಲರೂ ಕೂಡಿ ಏನು ಈ ರೈತರನ್ನ ಲೂಟಿ ಮಾಡಕತ್ತಾರ. ಇದಕ್ಕೆ ಕಡಿವಾಣ ಹಾಕಬೇಕು. ಇವರು ಮನಿ ರೇಡ್ ಆಗಬೇಕು, ಇವರ ಆಸ್ತಿ ರೇಡ್ ಆಗಬೇಕು, ಇವ್ರ ಬ್ಯಾಂಕ್ದ ಅಕೌಂಟ್ ಪರಿಶೀಲನೆ ಆಗಬೇಕು. ಅಧಿಕಾರದ ಹಿಡ್ಕೊಂಡ ಅಧಿಕಾರಿಗಳನ್ನ ಇದ್ರೊಳಗೆ ಮೇನ್. ಇವೇನು ಡೋಣಿ ಗ್ರಾಮದಾಗ ಒಂದು 3-4 ಮಂದಿ ಅದಾರ. ಇವರು ಯಾವ ಮಟ್ಟಕ್ಕೆ ಬೆಳೆದು ಬಿಟ್ರ ಅಂದ್ರೆ ಇವತ್ತು ಇನ್ನೊಂದು ಸ್ವಲ್ಪ ದಿನಕ್ಕೆ ಅವರು MLA MP ಟಿಕೆಟ್ ಕೇಳ್ತಾರೆ. ಅಲ್ಲಿ ಮಟ್ಟ ಅವ್ರು ಬೆಳೆದಾರ. ನೂರಾರು ಕೋಟಿ ರೂಪಾಯಿ ಇದು 3 ತಿಂಗಳದ್ದು ಒಮ್ಮೆ ಇವರು ಇದು ದಂಧೆ. ಇದು ಒಂದು ಸೀಸನ್ ಪೀಕ್ ಬಂತಂದ್ರೆ ಒಂದು ವರ್ಷಕ್ಕೆ ಇವರು 3 ಸಲ ಮಾಡ್ತಾರೆ. ಇದನ್ನು ವರ್ಷ ನೀವು 3 ತಿಂಗಳಿಗೆ 200 ಕೋಟಿ ಹಿಡ್ರಿ, 3 ಸೀಸನಿಗೆ 600 ಕೋಟಿ ರೂಪಾಯಿ ಬರೀ ಒಂದು ಜಿಲ್ಲಾದಾತಿದು. ಇನ್ನೂ ಇದು ಎಷ್ಟು ಜಿಲ್ಲಾದಾಗ ಇವ್ರು ಹೋಗ್ಯಾರೋ, ಎಷ್ಟೆಷ್ಟು ಇದು ಇವ್ರದ್ದು ಕಾರ್ಯವ್ಯಾಪ್ತಿ ವ್ಯಾಪಿಸ್ಕೊಂಡಿತ್ತು ರಾಜ್ಯದಾಗ ನಮಗಂತೂ ಗೊತ್ತಿಲ್ಲ. ಆಜು ಬಾಜು ಜಿಲ್ಲಾಕ್ಕಂತೂ ಹೋಗ್ತಾರೆ ಇವರು.